ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ಸಿಕ್ಕಿದ್ ನಮಗೆ ಕೇವಲ 10 ನಿಮಿಷ ಮಾತ್ರ ಅಂತ ಹೇಳಿ ಚಿತ್ರದುರ್ಗದ ಬಸ್ ದುರಂತದ ಬಗ್ಗೆ ಸ್ಕೂಲ್ ವ್ಯಾನ್ ಓಡಿಸ್ತಾ ಇದ್ದಂತ ಡ್ರೈವರ್ ಹೇಳಿದ್ದಾರೆ. ಡೀಸೆಲ್ ಲೀಕ್ ಆಗಿದ್ದೇ ಈ ಒಂದು ಸಮಸ್ಯೆ ಕಾರಣ. ಡಿಕ್ಕಿ ಹೊಡೆದ ರಭಸಕ್ಕೆ ಡೀಸೆಲ್ ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆಗೋಯ್ತು. ಆ ಬಸ್ ಬಂದು ನನ್ನ ಬಸ್ಗೆ ಡಿಕ್ಕಿ ಆಯಿತು. ನನ್ನ ಬಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೇಗೋ ತಕ್ಷಣ ಎಡಭಾಗಕ್ಕೆ ಎಳ್ಕೊಂಡೋಗಿ ಬಚಾವಾದೆ ಅಂತ. ಬಸ್ನೊಳಗಿದ್ದ ಪ್ರಯಾಣಿಕರನ್ನ ರಕ್ಷಿಸಲು ನಮಗೆ ಸಿಕ್ಕಿದ್ದು ಕೇವಲ 10 ನಿಮಿಷ ಮಾತ್ರ. ಡೀಸೆಲ್ ರೋಡಲ್ಲೆಲ್ಲ ಹಡ್ಕೊಂಡ್ಬಿಟ್ಟಿತ್ತು. ಅದರ ಜೊತೆಗೆ ಬೆಂಕಿ ಕೂಡ ಹತ್ಕೊಂಡ್ಬಿಟ್ಟಿತ್ತು. 8 ಪ್ರಯಾಣಿಕರನ್ನು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ ಆಯಿತು. ಬಸ್ ತಕ್ಷಣ ಎಡಭಾಗಕ್ಕೆ ತೆಗೆದುಕೊಂಡು ಬಚಾವಾದೆ. ಮಕ್ಕಳೆಲ್ಲ ಸೇಫ್ ಆಗಿದ್ರು. ಇದು ಶಾಲಾ ಮಕ್ಕಳನ್ನ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಂತ ಬೆಂಗಳೂರು ದಾಸರಳ್ಳಿ ಬಸ್ಸು ಚಾಲಕ ಸಚಿನ್ ಹೇಳಿರುವಂತ ಮಾತಿದು. 2:30-3 ಗಂಟೆಗೆ ಡ್ಯೂಟಿಯಲ್ಲಿ ಇರ್ತೇವೆ. ಇವತ್ತು ಲೀವ್ನಲ್ಲಿದ್ದೆ. ನಮ್ಮ ಜಮೀನು ಅಲ್ಲೇ ಇರೋದು. ನಮ್ಮಪ್ಪ ಫೋನ್ ಮಾಡಿ ಏನೋ ಸೌಂಡ್ ಬಂತು, ಬಸ್ಗೆ ಬೆಂಕಿ ತುರಿತಾ ಇದೆ, ಬೇಗ ಬಾರೋ ಅಂತ ಕರೆದ್ರು. ಶಾಲಾ ಮಕ್ಕಳ ಬಸ್ ಡ್ರೈವರ್ಗೆ ಸೆಲ್ಯೂಟ್ ಅಂತೆ. ಯಾಕಂದ್ರೆ ರಾತ್ರಿ 2 ಗಂಟೆ 10 ನಿಮಿಷದ ಅಂದಾಜಿಗೆ ಫೋನ್ ಬಂತು. ಈಗ ಸುಟ್ಟು ಹೋಗಿರುವ ಸೀಬರ್ಡ್ ಬಸ್ಸು ಹಿಂದೆ ಬರ್ತಿದ್ದ ಶಾಲಾ ಮಕ್ಕಳ ಬಸ್ಸು ಡ್ರೈವರ್ಗೆ ಸೆಲ್ಯೂಟ್ ಹೊಡಿಬೇಕು ಎಂದು ಮತ್ತೋರ್ವ ಲಾರಿ ಚಾಲಕ ಸದಾತ್ ಹೇಳಿದರು. ಲಾರಿ ಡ್ರೈವರು ನಮ್ಮ ಕಣ್ಣೆದುರ ಪ್ರಾಣ ಬಿಟ್ಟರು. ತುಂಬಾ ವಿಲವಿಲ ಅಂತ ಒದ್ದಾಡಿ ಸತ್ರು. ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಬೆಂಕಿಯ ಕೆನ್ನಾಲಿಗೆ ಬಿಸಿಯ ತೀವ್ರತೆಗಾಗಿ ಹತ್ತಿರಕ್ಕೂ ಹೋಗಕ್ಕಾಗಲಿಲ್ಲ. ನಮ್ಮ ಗೆಳೆಯರು ಎಲ್ಲ ಸೇರಿ ತುಂಬಾ ಪ್ರಯತ್ನ ಪಟ್ಟರು ಕೂಡ ಕೆಲವರನ್ನ ಮಾತ್ರ ಉಳಿಸ್ಕೊಳಕ್ಕಾಯಿತು ಎಂದು ಸ್ಥಳೀಯ ಸ್ನೇಹ ಪೌಲ್ಟ್ರಿ ಫೀಡ್ ಫ್ಯಾಕ್ಟರಿಯಲ್ಲಿ ಚಾಲಕನಾಗಿದ್ದಂಥ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸತೀಶ್ ಕುಮಾರ್ ಅವರು ತುಂಬಾ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಮಧ್ಯರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ ಒಟ್ಟು 12 ಜನ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರು. ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಪ್ರಾಥಮಿಕ ಚಿಕಿತ್ಸೆ ಪಡೆದು ಕೆಲವರು ಚಿತ್ರದುರ್ಗ ಬೆಂಗಳೂರಿಗೆ ತೆರಳಿದ್ರು ಅಂತೇಳಿ ಡಾಕ್ಟರ್ ತಿಳಿಸಿದ್ದಾರೆ. ಎಡಭಾಗದಿಂದ ಬರ್ತಿದ್ದಂಥ ಶಾಲಾ ಮಕ್ಕಳ ಬಸ್ಸಿಗೆ ಉಜ್ಜಿದೆ. ಆತ ತಕ್ಷಣ ರಸ್ತೆಯ ಬದಿಯ ಪೆನ್ಸಿಲ್ ಮೇಲೆ ನುಗ್ಗಿಸಿ ಬಸ್ಸನ್ನು ನಿಯಂತ್ರಿಸಿ ಶಾಲಾ ಮಕ್ಕಳ ಪ್ರಾಣ ಉಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ತಕ್ಷಣ ಬಸ್ ಇಳಿದು ಬಂದು ಹೊತ್ತಿ ಉರಿತಾ ಇದ್ದಂಥ ಪ್ರಯಾಣಿಕರನ್ನ ರಕ್ಷಿಸೋದು ಕೂಡ ಮುಂದಾಗಿದ್ದಾರೆ. ಆತ ಏನಾದರೂ ಮೈಮರೆತಿದ್ರೆ ದೊಡ್ಡ ಸಂಖ್ಯೆಯ ಸಾವು ನೋವು ಇನ್ನೂ ಕೂಡ ಸಂಭವಿಸ್ತಾ ಇತ್ತು ಅಂತ ತಿಳಿಸಿದ್ದಾರೆ. ಬಸ್ಸು ಸ್ಲೋ ಇದ್ದಿದ್ರಿಂದಾಗಿ 25 ಜನನ ಉಳಿಸಕ್ಕಾಯ್ತು. ಸೀಬರ್ಡ್ ಬಸ್ ಚಾಲಕ ಮೊಹಮ್ಮದ್ ರಫಿ ಅಪಘಾತದಲ್ಲಿ ತನ್ನ 2 ಕಾಲುಗಳಿಗೆ ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದ್ರಿಂದಾಗಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸೀಬರ್ಡ್ ಚಾಲಕ ಮೊಹಮ್ಮದ್ ರಫಿ ನೋವಿನ ನಡುವೆ ಕೂಡ ಅಪಘಾತದ ಕುರಿತು ಮಾತನಾಡ್ತಾ ಇದ್ದಾರೆ. ಅಪಘಾತ ಆದಾಗ ನನ್ನ ಬಸ್ಸು ಕೇವಲ 60-70 ಕಿಲೋಮೀಟರ್ ಸ್ಪೀಡಲ್ಲಿತ್ತು. ಇದು ಹೈವೇನಲ್ಲಿ ನಾರ್ಮಲ್ ಸ್ಪೀಡು. ಕಂಟೈನರ್ ಲಾರಿ ಏಕಾಏಕಿ ಬಂದು ಡೀಸೆಲ್ ಟ್ಯಾಂಕಿಗೆ ಹೊಡೆದೆ. ತಕ್ಷಣ ದೊಡ್ಡ ಶಬ್ದದ ಜೊತೆಗೆ ಬೆಂಕಿ ಸಹ ಹೊತ್ಕೊಂಡ್ಬಿಡ್ತು. ಏನಾಯ್ತು ಅಂತ ನೋಡೋವಷ್ಟರಲ್ಲಿ ಇಡೀ ಬಸ್ಸೇ ಪೂರ್ತಿ ಉರಿಯೋಕೆ ಶುರುವಾಯಿತು. ಇದೆಲ್ಲ 1-2 ನಿಮಿಷದಲ್ಲೇ ನಡೆದು ಹೋಯಿತು. ಬಸ್ಸು ಸ್ಲೋ ಇದ್ದಿದ್ದರಿಂದ 25 ಜನನ ಉಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ತಿಳಿಸಿದ್ದಾರೆ. ಚಿತ್ರದುರ್ಗದ ಬಸ್ ಅಪಘಾತ ಸ್ಥಳದಲ್ಲೇ ಪ್ರಯಾಣಿಕರು ಸಜೀವ ದಹನ ಆಗೋಗಿದ್ದಾರೆ. ಸಿಕ್ಕ 10 ನಿಮಿಷಗಳಲ್ಲಿ 8 ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ಮಾತ್ರ ಸಾಧ್ಯ ಆಯ್ತು ಅಂತ ಸ್ಕೂಲ್ ಬಸ್ ಡ್ರೈವರ್ ಹೇಳಿದ್ದಾರೆ.